ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇದು 48 ಅವರ್ಸ್ ಸ್ಟಾರು. ನಿಮ್ಮ ವ್ಯಕ್ತಿ ಯಾರ ಬಗ್ಗೆ ನೀವು ಭಾಳ ಯೋಚನೆ ಮಾಡ್ತಿದ್ದೀರಿ, ನಿಮ್ಮ ಮನಸ್ಸೊಳಗೆ ಆ ವ್ಯಕ್ತಿದು ನೆನಪುಗಳು ಕಾಡ್ತದವು. ಆ ವ್ಯಕ್ತಿ ನಿಮ್ಮ ಬಗ್ಗೆ ನೆಕ್ಸ್ಟ್ 48 ಅವರ್ಸು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ನೋಡೋಣ. ಸೊ ಯಾವ ವ್ಯಕ್ತಿ ಬಗ್ಗೆ ವಿಚಾರ ಮಾಡಿ ರೀಡಿಂಗ್ ನೋಡ್ಬೇಕಂತ ಮಾಡ್ಕೊಂಡಿರಿ, ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡ್ಕೊಳ್ರಿ. ಸೊ ವಿಡಿಯೋ ಪಾಸ್ ಮಾಡಿನೂ ನೀವು ಮಾಡ್ಕೋಬಹುದು. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಕಿತಾ. ನಾನು ನಿಮ್ಮ ಡಾಕ್ಟರ್ ನಿಕಿತಾ. ಇವತ್ತಿನ ರೀಡಿಂಗ್ ನಿಮಗೆ ಗೊತ್ತಿರಂಗೆ 48 ಅವರ್ಸ್ ಟ್ಯಾರೋ. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರಂತಂದು. ಸೊ ನಿಕಿತಾ ಟ್ಯಾರೋ ರೀಡಿಂಗ್, ASMR ನಿಕಿತಾ ಟ್ಯಾರೋ ಕನ್ನಡ ಟ್ಯಾರೋ ರೀಡಿಂಗ್, ಡೈಲಿ ಟ್ಯಾರೋ ರೀಡಿಂಗ್, ಸ್ಪಿರಿಚುವಲ್ ರೀಡಿಂಗ್ಸ್, ಥರ್ಡ್ ಪಾರ್ಟಿ, ನೋ ಕಾಂಟ್ಯಾಕ್ಟ್ ಏನಾದರೂ ನೀವು ಹುಡುಕ್ತಿದ್ರಿ ಅಂದ್ರೆ ಸೊ ನೀವರಿಂದ ರೈಟ್ ಪ್ಲೇಸ್. ಓಕೆ, ಏನು ಹುಡುಕಿದ್ರು ಅಲ್ಲಿ ನಿಮಗೊಂದು ಆನ್ಸರ್ ಸಿಗ್ತೈತಿ ನನ್ನ ಚಾನಲ್ ಒಳಗೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗ್, ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ಕೊತಿದ್ದೀರಿ, ಫಸ್ಟ್ ಟೈಮ್ ಆಗಿತ್ತಂದ್ರೆ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಸಬ್ಸ್ಕ್ರಿಪ್ಷನ್ ಯಾರ್ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ 48 ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾವ್ರೆ ವಿಜುವಲೈಸ್ ಮಾಡ್ಕೊಂಡಿರಿ ಅನ್ಕೊತಾನೆ. ನೆಕ್ಸ್ಟ್ 48 ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದವ್ರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಕಮೆಂಟ್ ಮಾಡೋ ಮುಂದೆ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನೀವು ಅಲ್ಲಿ ಬರಿಬೇಕು. ಈ ರೀಡಿಂಗ್ ಒಳಗಿಂದ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಬರೀರಿ. ಯಾಕಂದ್ರೆ ಅಫರ್ಮೇಷನ್ಸ್ ನೀವೇನು ಬರೀತೀರಿ, ಅಲ್ಲಿ ಏನು ಬರೀತೀರಿ ಅದು ನಿಮ್ಮ ಜೀವನಕ್ಕೆ 100% ಸಿಗ್ತೈತಿ. ಅದು ಕರೆಕ್ಟ್ ಆಗಿರಲಿ, ನೀವು ಅದನ್ನು ಫೀಲ್ ಮಾಡಿ ಬರೀರಿ. ಇನ್ನೂ ಚಲೋ ರಿಸಲ್ಟ್ ಬೇಗ ಸಿಗ್ತೈತಿ, ಬೇಗ ಸಿಗ್ತೈತಿ. ನಮ್ಮ ಭಾಷೆ ನಿಮ್ಮ ಭಾಷೆ ಎರಡೂ ಮಿಕ್ಸ್ ಮಾಡೋದ್ರಾಗ ನನಗೆ ವರ್ತ್ ವೇಟಿಂಗ್ ಫಾರ್. ಯಾರ್ಯಾರು ವೇಟ್ ಮಾಡ್ತಿದ್ದೀರಿ ನೋಡ್ರಿ. ಬರ್ಡನ್, ಮ್ಯಾಚುರಿಟಿ, ಪಾಸಿಬಿಲಿಟಿ. ಓಕೆ, ಒಂದು ಸೆಕೆಂಡ್. ನೆಕ್ಸ್ಟ್ 48 ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ. ರೀಕನ್ಸಿಲೇಷನ್, ಬಂದತಿ ಇಲ್ಲೇ ನೋಡೋಣ. ಏನು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಅಂತ ಬಂದತಿ, ನಿಮ್ಮದು ಸೇಫ್ ಆಯ್ತಾ ಅಂತ ಬಂದತಿ. ನೋಡೋಣ, ಲೆಟ್ ಅಸ್ ಸ್ಟಾರ್ಟ್. ಇದು ಈ ಎನರ್ಜಿನೂ ಭಾಳ ಸಲ ಬಂದಿರಬೇಕು. ಯಾರು ನೋಡ್ತಿರ್ತಿರಲ್ಲ, ದಿನ ನೋಡಿರಿ ಗೊತ್ತಾಕತಿ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ. ನೆಕ್ಸ್ಟ್ 48 ಅವರ್ಸ್ ಒಳಗೆ ಭಾಳ ಜವಾಬ್ದಾರಿ ತೊಗೊಂಡು ನಿಮ್ಮೊಳಗೆ ನೀವು ನಿಮ್ಮ ಜೀವನದಾಗ ನೀವು ಒಂಥರ ಹೊಡೆದಾಡಬೇಕು ಅನ್ನೋ ಎನರ್ಜಿ ಇರ್ತದಲ್ಲ. ಭಾಳ ಓವರ್ ಥಿಂಕ್ ಮಾಡ್ತಿದ್ದೀರಿ, ಭಾಳ ಯೋಚನೆ ಮಾಡ್ತಿದ್ದೀರಿ. ಕೆಲವೊಂದು ಸಲ ಇಲ್ಲೇ ನಿಮ್ಮ ಒಂದು ಅಹಂಕಾರ, ನಿಮ್ಮ ಸ್ವಾಭಿಮಾನನ ನಿಮ್ಮ ಜೀವನಕ್ಕೆ ಒಂದು ಸ್ವಲ್ಪ ಅಡ್ಡಾಗಿರ್ಬೇಕು. ಅಂದರೆ ಜೀವನದ ಒಂಥರ ಈ ರಿಲೇಷನ್ಶಿಪ್ಪಿಗೆ ಅದು ತೊಂದರೆ ಮಾಡ್ತಿರ್ಬೇಕು ಅಂತ ಅವರಿಗೆ ಅನ್ನಿಸ್ತೈತಿ. ಎಲ್ಲರಿಗೂ ಹೆಲ್ಪ್ ಮಾಡ್ತೀರಿ, ಎಲ್ಲರದು ಜವಾಬ್ದಾರಿ ತೊಗೊತೀರಿ. ಬಟ್ ನಿಮ್ಮ ಜವಾಬ್ದಾರಿ ನಿಮ್ಗಂದ್ರೆ ನಿಮ್ಮನ್ನು ನೀವು ಹೆಂಗೆ ಸಮಾಧಾನ ಇಟ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಿಮಗೆ ನೀವು ಎಲ್ಲಿ ಎಷ್ಟು ಕೊಡಬೇಕು, ಎಷ್ಟು ಬಿಡಬೇಕು, ನಿಮ್ಮನ್ನು ನೀವು ಎಷ್ಟು ತೊಡಗಿಸ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಅನ್ನಿಸ್ತೈತಿ. ಯಾಕಂದ್ರೆ ನೀವು ಸಮಾಧಾನಕ್ಕೆ ಯೋಚನೆ ಮಾಡೋದು ನಿಲ್ಸಕ್ಕೆ ಭಾಳ ಹೊಡೆದಾಡ್ತೀರಿ. ಇಂಪಾರ್ಟೆಂಟ್ಲಿ ಯಾಕೆ ಯೋಚನೆ ಮಾಡ್ತೀವಿ ಬಿಡು, ಅದ್ರ ಬಗ್ಗೆ ಅವ್ರ ಪಾಡಿಗೆ ಅವ್ರು ಅದಾರ, ಅವ್ರು ಏನೋ ಮಾಡ್ಕೊತಾರಂದ್ರೆ ಆಗಂಗಿಲ್ಲ ನಿಮ್ಮ ಕೈಯಿಂದ. ಹಂಗೆ ನೀವೇನು ಅಂದ್ರೆ ಹಂಗೆ ತಿಳುವಳಿಕೆ ಭಾಳ ಅದಿರಿ. ನೀವು ತಿಳುವಳಿಕೆ ಇಲ್ಲ ಅಂತಲ್ಲ, ನಿಮ್ಗೆ ತಿಳುವಳಿಕೆ ಭಾಳ ಅಂದ್ರೆ ಭಾಳ ಅದಿರಿ ನೀವು. ಹಾಗಾಗಿ ಎಲ್ಲರಿಗೂ ನಾನು ಒಂದು ಹೆಲ್ಪ್ ಮಾಡಲ ಅನ್ನೋದೊಂದು ಇದ್ರೊಳಗೆ ನೀವು ನಿಮ್ಮ ಜೀವನನ ಭಾಳ ಕಷ್ಟ ಮಾಡ್ಕೊಳಕತ್ತೀರಿ. ಹಾಗಾಗಿ ನಿಮ್ಮ ಜೊತೆಗೆ ಇದ್ದರದು ನೀವು ಒಂಥರ ಕಷ್ಟ ಕೊಡ್ತಿದ್ದೀರಿ.
ಯಾಕಂದ್ರೆ ಅವರಿಗಾಗಿ ನೀವು ಟೈಮ್ ಕೊಡೋಕ್ಕಾಗಲ್ಲ, ಅವ್ರಿಗೆ ನೀವು ಕೇರ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಇನ್ನೊಬ್ರದ್ದು ಕಷ್ಟ ಕಳೆದ್ರಾಗ ನಿಮ್ಗೆ ಟೈಮ್ ಆಗ್ಬಿಡ್ತೈತಿ. ಸೊ ಅಂದ್ರೆ ನಿಮ್ಮ ವ್ಯಕ್ತಿಗೆ ಏನು ಅನ್ನಿಸ್ತಾ ಇತ್ತಂದ್ರೆ, ಇನ್ನೊಬ್ರಿಗಾಗಿ ಹೆಲ್ಪ್ ಮಾಡೋದ್ರಾಗ ನೀನು ನನಗೆ ಟೈಮ್ ಕೊಡೋಕತ್ತಿಲ್ಲ, ನೀ ನನಗೆ ಪ್ರಯಾರಿಟಿ ಕೊಡೋಕತ್ತಿಲ್ಲ, ನನಗೆ ಎಷ್ಟು ಒಂದು ಪ್ರೀತಿ ಕೊಡಬೇಕು, ಕಾಳಜಿ ಕೊಡಬೇಕು, ಅದು ನನಗೆ ನನ್ನ ಪಾಲಿಂದ ನನಗೆ ಸಿಗಾಕತ್ತಿಲ್ಲ ಇಷ್ಟ. ಓಕೆ. ಇಂಥ ಬರ್ಡನ್ ಅಥವಾ ಇಂಥದ್ದೊಂದು ನಿಮ್ಮದೊಂದು ರೆಸ್ಪಾನ್ಸಿಬಿಲಿಟಿ ಅಗದಿ ಓವರ್ ಬರ್ಡನ್ ಮಾಡ್ಕೊಂಡಿರಲ್ಲ ನೀವು ಅದನ್ನ. ಅದರಿಂದ ಹೊರಗೆ ಬರೋಕೆ ನಿಮ್ಗೆ ಎಷ್ಟೊಂದು ದಾರಿಗಳದಾವು, ಬಟ್ ಅದನ್ನು ನೀವು ನೋಡಾಕತ್ತಿಲ್ಲ ಅನ್ಸಕತ್ತವ್ರಿಗೆ. ದಾರಿಗಳದಾವು ಜೀವನದಾಗ, ಇನ್ನೂ ಹೊಸ ಹೊಸ ದಾರಿಗಳದಾವು, ಹೊಸದಾಗಿ ಅಂದರೆ ನಾವು ಚೆನ್ನಾಗಿರಬಹುದು. ಯಾಕಂದ್ರೆ ನಿಮ್ಗಿರೋಂಥ ಬುದ್ಧಿ, ನಿಮ್ಗಿರೋಂಥ ಒಂದು ತಿಳುವಳಿಕೆ, ಅದರಿಂದ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಅವರಿಗೆ ಅನಿಸುತ್ತೆ. ಈ ರಿಲೇಷನ್ಶಿಪ್ನ ಎಸ್ಪೆಷಲಿ ಈ ರಿಲೇಷನ್ಶಿಪ್ ಒಳಗೆ ನಾವು ಇನ್ನೂ ಚೆನ್ನಾಗಿರ್ಬೋದು, ಲಾಂಗ್ ಟರ್ಮ್ ಒಳಗೆ, ಅಂದ್ರೆ ಭಾಳ ವರ್ಷದ ಮಟ್ಟ ಅಂತ. ಹಿಂಗೆ ಒಂದು ಇಲ್ಲಿಂದ ಒಂದು 10 ವರ್ಷ ಆದಮೇಲೆ ನಾವು ಹೆಂಗಿರ್ಬೋದು ಅಂದ್ರೆ, ನಾವು ಎಷ್ಟು ಚೆನ್ನಾಗಿರ್ಬೋದು ಹಂಗೆ. ಯಾರಾದರೂ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ರೆ, ಜಗಳ ಮಾಡ್ಕೊಂಡು ಹೋಗಿದ್ರೆ, ನಿಮ್ಮ ಜೊತೆಗೆ ಮಾತು ಬಿಟ್ಟಿದ್ರೆ, ಸೊ ರೀಕನ್ಸಿಲೇಷನ್ ಮಾಡ್ಕೋಬೇಕಂತಂದು ಯೋಚನೆ ಮಾಡ್ತಿದಾರೆ. ಇಲ್ಲಿ ಯಾರು ನಿಮ್ಮ ಹಳೆಯ ವ್ಯಕ್ತಿ ಎಕ್ಸ್ ಅಂತಲ್ಲ, ಎಕ್ಸ್ ಬೇಡ, ನಿಮ್ಮನ್ನೀಗ ಬಿಟ್ಟು ಹೋಗ್ಯಾರ. ಈಗ ಸದ್ಯದ ವ್ಯಕ್ತಿನ ಮಾತಾಡಕತ್ತಿಲ್ಲ, ನೋ ಕಾಂಟ್ಯಾಕ್ಟ್ ಅದಿರಿ. ಯಾವುದೋ ಕಾರಣಕ್ಕೆ ಮಾತಾಡೋದು ಬಿಟ್ಟಿರಿ, ಎದುರಿಗಿದ್ದೂ ಮಕ್ಕ ತಿರ್ಗಿಸಕತ್ತೀರಿ. ನಿಮ್ಮ ವ್ಯಕ್ತಿ ಹಂಗಿದ್ರಂದ್ರೆ, ನೀವಲ್ಲ ಅವರು ಇದ್ರಂದ್ರೆ, ಸೊ ಆ ವ್ಯಕ್ತಿ ವಾಪಸ್ ಬಂದು ನಿಮ್ಮ ಜೊತೆಗೆ ಮಾತಾಡಬೇಕು, ರೀಕನ್ಸಿಲೇಷನ್ ಮಾಡ್ಕೋಬೇಕು, ಏನಾದರೂ ಒಪ್ಪಂದ ಮಾಡ್ಕೋಬೇಕು ಇಬ್ಬರು. ಓಕೆ ಆಗಿದ್ದಾತ, ಸಾರಿ ಏನೋ ಮಾಡ್ಕೋಬೇಕಂತ ಕಾಯ್ತದಾರ ನೋಡ್ರಿ. ಗುಡ್. ಸೊ ರೀಕನ್ಸಿಲೇಷನ್ ನೀವು ಯಾರ್ಯಾರು ಇಂಥದ್ದೊಂದು ಎನರ್ಜಿ ಒಳಗೆ ಅದೀರಿ, ನಿಮ್ಮ ವ್ಯಕ್ತಿ ನಮ್ಮನ್ನ ಹಿಂಗೆ ದೂರ ಹೋಗ್ಯಾರ್ರಿ, ಅವ್ರು ಬಂದು ನನಗೊಂದು ಸಾರಿ ಕೇಳ್ರಿ, ಸಾರಿನೂ ಬೇಡ, ಒಂದು ಮಾತಾಡ್ರಿ, ಅದಕ್ಕೆ ನಾ ರೆಡಿ ಇದ್ದೀನಿ ಅಂತ ಯಾರ್ಯಾರು ಅದಿರಲ್ಲ, ಸೊ ರೀಕನ್ಸಿಲೇಷನ್ ಅಂತ ನೀವು ಕ್ಲೇಮ್ ಮಾಡ್ಕೋಬೋದು. ಕೆಲವೊಬ್ರಿಗೆ ಇಲ್ಲಿ ಭಯನೂ ಇರ್ಬೋದು, ಯಾಕಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಭಾಳ ಇದ್ದಾಗ ಜೀವನದೊಳಗೆ. ಸೊ ನಿಮ್ಗೆ ಅನ್ನಿಸ್ಬೋದು, ಈ ಪ್ರೀತಿ ಒಳಗೆ ನಾನು ಹೋಗ್ಬೋದಾ, ಈ ವ್ಯಕ್ತಿ ಜೊತೆಗೆ ನಾನು ಒಂದು ಪ್ರೀತಿ, ಒಂದು ಕಂಪ್ಯಾಷನ್, ಒಂದು ಕಂಪ್ಯಾನಿಯನ್ಶಿಪ್ ಅದ್ರೊಳಗೆ ನಾನು ಹೋಗ್ಬೋದಾ ಅಂತ ನಿಮಗೆ ಭಾಳ ಡೌಟ್ ಐತಿ. ಅವ್ರಿಗೆ ಅನ್ನಿಸ್ತಾಯ್ತದೆ ನೀವು ಹೆದರ್ತಿದ್ದೀರಿ ಅಂತಂದು. ಸೊ ನಿಮ್ಮ ವ್ಯಕ್ತಿ ಹೇಳ್ತಿದಾರೆ, ನೀವು ಹೆದರ ಅವಶ್ಯಕತೆ ಇಲ್ಲ. ನಿಮಗೆ ನೀವು ಅದೊಂದು ಆ ಎನರ್ಜಿ ರಿಸೀವ್ ಮಾಡೋಕೆ, ಅವ್ರು ಕೊಡ್ತಿರೋ ಒಂದು ಪ್ರೀತಿ ಕಾಳಜಿನ ರಿಸೀವ್ ಮಾಡೋಕೆ ಪ್ಲೀಸ್ ಓಪನ್ ಯುವರ್ ಹಾರ್ಟ್ ಅಂತ ಹೇಳ್ತಿದಾರೆ. ನನಗೋಸ್ಕರ ನಿನ್ನ ಹಾರ್ಟ್ ಒಳಗೆ ಒಂದು ಜಾಗ ಕೊಡು. ಸೊ ನೋಡಿರಿ, ಯಾರ್ಯಾರು ಎನರ್ಜಿ ಒಳಗೆ ಎಸ್ ಐ ಆಮ್ ರೆಡಿ ಅಂತ, ಅಥವಾ ಐ ಆಮ್ ರೆಡಿ ಟು ರಿಸೀವ್ ದಟ್ ಲವ್ ಆ್ಯಂಡ್ ಕಂಪ್ಯಾಷನ್ ಫ್ರಮ್ ಮೈ ಪರ್ಸನ್ ಅಂತ ನೀವು ಎನರ್ಜಿನ ಕ್ಲೇಮ್ ಮಾಡ್ಕೋಬೋದು. ನಿಮ್ಮ ವ್ಯಕ್ತಿಗೆ ಅನಿಸ್ತೈತಿ ನೀವು ಅವ್ರದ್ದು ಒಂಥರ ಯಾವುದೋ ಜನ್ಮದ ಒಂದು ನಂಟಿರ್ಬೇಕು ನಿಮ್ಮ ಜೊತೆಗೆ ಅಂತಂದು. ಭಾಳ ವರ್ಷದಿಂದನೂ ಈಗ ಅಂದ್ರೆ ರೀಸೆಂಟ್ಲಿನೂ ನೀವು ಅವ್ರಿಗೆ ಪರಿಚಯ ಆಗಿದ್ರಿ ಅಂದ್ರೆ, ಭಾಳ ಜನ್ಮದಿಂದ ಯಾವಾಗಿಂದನೂ ಹಳೆಯ ಪರಿಚಯದಂದಂಗೆ ನಿಮ್ಮ ಬಿಹೇವಿಯರ್ ಇರ್ಬೇಕು ಅವ್ರ ಜೊತೆಗೆ. ಅವ್ರಿಗೆ ಹಂಗೆ ಅನ್ನಿಸ್ತಾ ಇತ್ತು ನೋಡ್ರಿ ನಿಮ್ಮ ವ್ಯಕ್ತಿಗೆ. ಓಕೆ. ಸೊ ಇದು ನೆಕ್ಸ್ಟ್ 48 hours ಒಳಗೆ ನಿಮ್ಮ ಬಗ್ಗೆ ಅವರು ಅನ್ನಿಸುವಂತಹ ಒಂದು ಭಾವನೆಗಳು ಅವರಿಗೆ ನೆಕ್ಸ್ಟ್ 48 hours. ಸೊ ಏಂಜಲ್ಸ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಏಂಜಲ್ ಆನ್ಸರ್ಸ್ ಏನು ಬರ್ತಾವೆ, ಗೈಡೆನ್ಸ್ ಅಲ್ಲ, ಆನ್ಸರ್ ಏನು ಬರ್ತೈತಿ ಇಂಥದ್ದೊಂದು ಪರಿಸ್ಥಿತಿ ಒಳಗೆ. ಏನಾದರೂ ಕ್ವಶನ್ ಇದ್ರೆ ನೀವು ಕೇಳ್ಕೊಬೋದು. ಇಫ್ ಯು ಬಿಲೀವ್ ಅಪಾರ್ಚುನಿಟಿ ಆ್ಯಂಡ್ ಪಾಸಿಬಿಲಿಟಿ ಬಂತಿಲ್ಲ. ಫರ್ಗಿವ್ನೆಸ್, ಹೆಲ್ಪ್ಫುಲ್ ಪೀಪಲ್. ಸೊ ಇಲ್ಲಿ ನಿಮ್ಗೆ ನಿಮ್ಮ ವ್ಯಕ್ತಿ ನಿಮ್ಮದು ಒಂದು ನಿಮ್ಮಿಬ್ಬರು ರಿಲೇಷನ್ಶಿಪ್ ನೋಡೋಕೆ ಒಂದು ಡಿವೈನ್ ಟೈಮಿಂಗ್ ನಡೆದೈತೆ. ಸೊ ದೇವ್ರ ಆಟ ಅಂತ ಹೇಳ್ತೇವೆ ನಾವು ಅದಕ್ಕೆ. ಯಾಕಂದ್ರೆ ನಾವು ಅಂದ್ಕೊಂಡಾಗ ಏನೂ ಆಗಿಲ್ಲ ಅಂದ್ರೆ ಅವ್ನ ಮ್ಯಾಲಿನ ಒಬ್ಬನ ಕುಂತಾನಲ್ಲ, ನಮ್ಮದು ಒಂದು ಎನರ್ಜಿ ಐತಲ್ಲ, ನಾವು ಏನೋ ಬೇರೆ ಮಾಡ್ತಾಯಿದ್ವಿ ಅಂತ ಅರ್ಥ, ನಮ್ಮ ಒಳ್ಳೇದಕ್ಕಾಗಿಲ್ಲ. ಸೊ ನೀವು ಇಲ್ಲಿ ಏನಾದರೂ ಕೇಳ್ತಿದ್ರಿ, ಹೌದ್ರಿ ನನಗೊಂದು ಭಯ ಐತಿ ಈ ವ್ಯಕ್ತಿ ಜೊತೆ ಹೋಗ್ಬೇಕಂದ್ರೆ, ನಾನು
ನನ್ನ ಸಲುವಾಗಿ ನಾನು ಟೈಮ್ ಕೊಟ್ಕೋಬೇಕು, ನನಗೂ ಒಬ್ಬರು ಪಾರ್ಟ್ನರ್ ಬೇಕು, ನನಗೂ ಒಂದು ಕೇರ್ ಮಾಡೋರು ಬೇಕು ಅಂತ ಅದೊಂದು ಪ್ರೀತಿ ಒಳಗೆ ಯಾರು ಹೋಗ್ಬೇಕು ಅನ್ನೋರು ಇದ್ರಂದ್ರೆ ಅಥವಾ ನನಗಾಗಿ ಒಬ್ರು ಅದಾರ ಅಂತಂದು ಈ ವ್ಯಕ್ತಿ ಜೊತೆ ಎಸ್ಪೆಷಲಿ ಯಾರ ಬಗ್ಗೆ ನೋಡ್ತಿದ್ದೀರಿ, ಇಫ್ ಯು ಬಿಲೀವ್ ನಿಮಗೆ ಅಪಾರ್ಚುನಿಟೀಸ್ ಅದಾವೆ. ನಿಮ್ಮನ್ನು ನೀವು ಬಿಲೀವ್ ಮಾಡ್ಕೊಳ್ರಿ, ನಿಮ್ಮಲ್ಲಿ ನೀವು ನಂಬಿಕೆ ಕಳ್ಕೊಬೇಡ್ರಿ. ನೀವು ಡಿಸರ್ವ್ ಮಾಡ್ತೀರಿ. ನೀವು ಅನ್ಸಿರ್ಬೇಕು ಇಷ್ಟೆಲ್ಲ ಜವಾಬ್ದಾರಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ಯಾರು ನನ್ನ ವ್ಯಕ್ತಿ ನನ್ನ ಜೀವನದಾಗ ಬಂದ್ರಂದ್ರೆ ಅವರು ನಮ್ಮ ಜೊತೆಗೆ ಇಷ್ಟೆಲ್ಲ ಹೊಂದ್ಕೊಂಡು ಹೋಗೋಕೆ ಸಾಧ್ಯನಾ? ಹೊಂದ್ಕೊಂಡು ಹೋಗೋರು, ಅರ್ಥ ಮಾಡ್ಕೊಳೋರು ಸಿಗ್ತಾರಲ್ಲ. ಸೊ ಯು ಶುಡ್ ಬಿಲೀವ್ ಫಸ್ಟ್, ಅದನ್ನ ಬಿಲೀವ್ ಮಾಡಿರಿ, ನಂಬ್ರಿ. ಅಪಾರ್ಚುನಿಟೀಸಲ್ಲಿ ಪಾಸಿಬಿಲಿಟೀಸ್ ಬಂತಿಲ್ಲ, ಅಪಾರ್ಚುನಿಟಿ ಬಂದೈತಿ. ಸೊ ಯೂನಿವರ್ಸ್ ಅಥವಾ ಏಂಜಲ್ಸ್ ನಿಮ್ಗೆ ಹೇಳ್ತಿದಾರೆ ಜೀವನದಾಗ ಭಾಳ ಒಳ್ಳೆ ಅಪಾರ್ಚುನಿಟಿ ಬರ್ತದವು ನಿಮ್ಗೆ. ಸೊ ಅದನ್ನು ನೀವು ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಸೊ ಫರ್ಗ್ಯೂನೆಸ್ ಬಂದೈತಿಲ್ಲ. ಸೊ ಏನಾದರೂ ನಿಮ್ಮ ಜೀವನದಾಗ ಮನಸ್ಸು ನೋವು ಮಾಡೋಂಥವು, ಬೇಜಾರಾಗ ಅಂಥವು, ಅಳ ಅಂಥವು, ಸಿಟ್ಟು ಬರೋ ಅಂಥವು ಯಾರ ಮಾಡಿರಲಿ, ನಿಮಗೆ ನೀವೇ ಒಂದು ಕೊರಗ್ತಿರ್ತೀರ ಒಂದೊಂದ್ಸಲ, ನಾನು ಹಿಂಗೆ ಮಾಡಬಾರ್ದಾಗಿತ್ತನೋ, ನಾನು ಹಿಂಗೆ ಆಗ್ತು ರಿಗ್ರೆಟ್ ಮಾಡ್ತಿರ್ತಿರಲ್ಲ. ಅಂಥವಿದ್ರೆ ನಿಮ್ಮನ್ನು ನೀವು ಕ್ಷಮಿಸ್ಕೊಂಬಿಡ್ರಿ, ಇನ್ನೊಬ್ಬರನ್ನ ಕ್ಷಮಿಸ್ಬಿಡ್ರಿ. ಸೊ ಅಂದ್ರೆ ನಿಮ್ಮ ಜೀವನನೂ ಒಂದು ಸರಳ ಆಗ್ತೈತಿ. ಸೊ ಈ ರಿಲೇಷನ್ಶಿಪ್ಪು ನಿಮ್ಮದು ಒಂದು ಸ್ಮೂತಾಗಿ ಹೋಗೋಕೆ ಸ್ಟಾರ್ಟ್ ಮಾಡ್ತೈತಿ. ಸೊ ಇದು ಇವತ್ತಿಂದ ನಿಮ್ಮದು ರೀಡಿಂಗು 48 hours ಟ್ಯಾರೋ ರೀಡಿಂಗ್. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಯಾರ ಬಗ್ಗೆ ನೀವು ಭಾಳ ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿ. ಓಕೆ, ಸೊ ಥ್ಯಾಂಕ್ ಯು. ರೀಡಿಂಗನ್ನು ಮುಗಿಸೋಣ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇಂಥವು ಇನ್ನೂ ಬೇರೆ ವಿಷಯಗಳ ಬಗ್ಗೆ ನೀವು ಟ್ಯಾರೋ ಹುಡುಕ್ತಿದ್ರಿ ಅಂದರೆ ಥರ್ಡ್ ಪಾರ್ಟಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಡೈಲಿ ಟ್ಯಾರೋ ಇರ್ಬೋದು, ಸ್ಪಿರಿಚುವಲ್ ಮೆಸೇಜಸ್, ಹೀಲಿಂಗ್ ಎನರ್ಜೀಸ್. ಓಕೆ, ನಮ್ಮ ವ್ಯಕ್ತಿ ನಮ್ಮಿಂದ ಏನು ಮುಚ್ಚಿಟ್ಟಾರೆ, ಇನ್ನೂ ಹಲವಾರು ರೀಡಿಂಗ್ಸ್ ನೀವೆಲ್ಲರೂ ಹುಡುಕ್ತಿದ್ದೀರಿ. ಸೊ ಇದು ನಿಮ್ಮ ಸ್ಪೇಸ್. ಇಲ್ಲೊಂದು ನೀವು ಸೇಫಾಗಿ ಎಲ್ಲನೂ ನೀವು ತಿಳ್ಕೊಬೋದು, ಹೀಲು ಆಗ್ಬೋದು. ಓಕೆ, ಸೊ ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ಎಲ್ಲರೂ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ, ಬುಕ್ ಮಾಡ್ಕೊಳ್ರಿ ನಿಮ್ಮ ಸೆಷನ್. ಓಕೆ, ಥ್ಯಾಂಕ್ ಯು. ಮತ್ತೆ ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತಾನೆ, ನೀವು ಬರ್ರಿ. ಥ್ಯಾಂಕ್ ಯು.